ಎಸ್ ವೀಕ್ಷಕರೇ, ನಿಮಗೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದೆಯಾ? ಹಾಗಾದ್ರೆ ಇನ್ನೇಕೆ ತಡ? ಇವತ್ತಿನಿಂದನೇ ನಕ್ಷತ್ರ ನಾಡಿಯ 111ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ನಿಮಗೆ ಆಸಕ್ತಿ ಇದ್ರೆ ಕುಟುಂಬ ಸಮೇತರಾಗಿ ಕಲಿಯಬಹುದು. ಹಾಗೆ ಜ್ಯೋತಿಷ್ಯ ಕ್ಲಾಸ್ ನಲ್ಲಿ ಏನ ಕಲಿಸ್ಕೊಡ್ತಾರೆ ಅನ್ನೋದು ನಿಮಗೆ ಪ್ರಶ್ನೆ ಇದ್ದೇ ಇರುತ್ತೆ. ನಾವು ಹಿಂದಿನ 2 ಸಂಚಿಕೆಯಲ್ಲೂ ಕೂಡ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ವಿ. ಜಾಬ್ ಬಗ್ಗೆ ಮಾತಾಡಿದ್ವಿ, ಎಜುಕೇಶನ್ ಬಗ್ಗೆ ಮಾತಾಡಿದ್ವಿ, ಹಾಗೆ ಬಹಳ ಪ್ರಮುಖವಾದದ್ದು ಮದುವೆ ವಿಚಾರವಾಗಿ ಕೂಡ ಮಾತಾಡಿದ್ವಿ. ಅದೇ ವಿಚಾರವಾಗಿ ಇವತ್ತು ಮುಂದುವರ್ಸೋಣ. ಈ 3 ವಿಚಾರಗಳನ್ನ ತಿಳ್ಕೊಂಡ್ವಿ. ಇನ್ನು ಯಾವ್ಯಾವ ವಿಚಾರದಲ್ಲಿ ಕ್ಲಾಸ್ ಅಲ್ಲಿ ನಮಗೆ ಗುರುಜಿ ಅವರು ಹೇಳ್ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ. ಗುರುಜಿ, ಇಷ್ಟೊಂದಿಲ್ಲ ನೀವು ಮದುವೆ ವಿಚಾರವಾಗಿ, ಹಾಗೆ ಎಜುಕೇಶನ್ ವಿಚಾರವಾಗಿ, ಜಾಬ್ ವಿಚಾರವಾಗಿ ತಿಳಿಸ್ಕೊಟ್ರಿ. ಇನ್ನು ಯಾವ್ಯಾವ ವಿಚಾರ ತಿಳಿಸ್ಕೊಡ್ತೀರಾ ಕ್ಲಾಸ್ ಅಲ್ಲಿ ಅಂತ? ಈ ಮಕ್ಕಳಾಗ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು. 100ರಲ್ಲಿ ಒಂದು 5% ಅಂತ ನಾವು ತಗೋಬಹುದು. 100ರಲ್ಲಿ ಒಂದು 5% ಮಕ್ಕಳಲ್ಲಿ ವಿಳಂಬ ಆಗ್ತಕ್ಕಂಥದ್ದು ಅಥವಾ ಮಕ್ಕಳು ಆಗದೇ ಇರತಕ್ಕಂಥ ಒಂದು ಕಾಂಬಿನೇಷನ್ ಇರ್ತಕ್ಕಂಥದ್ದು. ಸೊ ಆ ವಿಚಾರದಲ್ಲಿ ನಾವು ನೋಡಬೇಕು ಅಂತಂದ್ರೆ 2ನೇ ಮನೆ, 5ನೇ ಮನೆ, 11ನೇ ಮನೆಯಲ್ಲಿ ಪ್ರಮುಖವಾಗಿ 5ನೇ ಮನೆ ದಶಾಭುಕ್ತಿಗಳಲ್ಲಿ ನಡಿಬೇಕು. ಭುಕ್ತಿ ಅಥವಾ ಅಂತರ್ಭುಕ್ತಿಯಲ್ಲಿ 5ನೇ ಮನೆ ನಡೆದಾಗ ಮಾತ್ರ ಒಂದು ಸಂತಾನ ಭಾಗ್ಯ ಅಂತ ಹೇಳಿ ನಾವು ನೋಡ್ಬೋದು. ಹಾಗೆ ಇದರಲ್ಲಿ ಏನಂತ ಆಗುತ್ತೆ, 2 ಜಾತಕಗಳು ನೋಡಿ, ಮ್ಯಾರೇಜ್ಗೆ ಮತ್ತೆ ಚೈಲ್ಡ್ ಬರ್ತ್ಗೆ 2 ಜಾತಕಗಳು ಬಹಳ ಪ್ರಮುಖ. ಇವರಲ್ಲೂ ದಶಾಭುಕ್ತಿಗಳಲ್ಲಿ 5 ಬರಬೇಕು, ಇನ್ನೊಬ್ಬರಲ್ಲೂ ದಶಾಭುಕ್ತಿಗಳಲ್ಲಿ 5 ಬರಬೇಕು. ಇಬ್ರು 5 ಕೂಡಿದಾಗ ಮಾತ್ರನೇ ಅವರಿಗೆ ಒಂದು ಚೈಲ್ಡ್ ಬರ್ತ್ ಅಲ್ಲಿ ಒಂದು ಸಫಲತೆಯನ್ನ ಕಾಣಬಹುದು. ಇದು ಒಂದು ಪಾರ್ಟ್. ಹಾಗೆ ಚೈಲ್ಡ್ ಬರ್ತ್ ಅಲ್ಲಿ ಡಿಲೇ ಆಗ್ತಕ್ಕಂಥದ್ದು, ಅಥವಾ ಇವಾಗೆಲ್ಲ ಸಿ ಸೆಕ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು, ಅಥವಾ ಕೆಲವೊಂದ್ಸತಿ ಕಾಂಬಿನೇಷನ್ಸ್ 5-8, 5-12 ಬಂದಾಗ ಆ ಟೈಮಲ್ಲಿ IVF ಹೋಗಿ ಸಕ್ಸಸ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲವೊಂದ್ಸತಿ 5-8, 5-12 ಅಲ್ಲಿ ಸ್ವಲ್ಪ 5 ಬಂದು 4 ಜೊತೆ ಸೇರ್ಕೊಂಡಾಗ, ಅಥವಾ 4-5-8, 4-5-12 ಬಂದಾಗ ಆ ಸಂದರ್ಭದಲ್ಲಿ IVF ಕೂಡ ಫೇಲ್ ಆಗ್ಬಿಡುತ್ತೆ. ಒಂದು 2-3 ಸತಿ ಮಾಡಿ ಸಾಕಷ್ಟು ಹಣ ಖರ್ಚು ಮಾಡಿಕೊಂಡು ನಾವು IVF ಫೇಲ್ ಆಗಿದೆ ಅಂತ ಹೇಳಿ ನಾವು ನೋಡ್ತೀವಿ. ಒಂದು 2ನೇ ವಿಚಾರ, ಇಲ್ಲಿ IVF ಅಥವಾ ಇನ್ನೊಂದು ಯಾವುದೋ ಒಂದು IU ಅದೆಲ್ಲ ಒಂದು ಕಾಂಬಿನೇಷನ್ಸ್ ಅಲ್ಲಿ ಹೋದಾಗ ದೇಹಕ್ಕೆ ಸಾಕಷ್ಟು ಬಾಧೆಯನ್ನ ಉಂಟು ಮಾಡತಕ್ಕಂಥ ಒಂದು ವಿಚಾರದಲ್ಲಿ ನಾವು ಪ್ರಶ್ನಾಶಾಸ್ತ್ರ ಹೇಳ್ಕೊಡ್ತೀವಿ. ಪ್ರಶ್ನಾಶಾಸ್ತ್ರ ಈ IVF ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಹೇಳಿ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ಪ್ರಶ್ನಾಶಾಸ್ತ್ರ ಹಾಕ್ತೀವಿ. ಪ್ರಶ್ನಾಶಾಸ್ತ್ರದಲ್ಲಿ ಖಂಡಿತ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಚೈಲ್ಡ್ ಬರ್ತ್ ಅಲ್ಲಿ IVF ಅಥವಾ IO ಈ ವಿಚಾರದಲ್ಲಿ ನಮಗೆ 8ನೇ ಮನೆ ಬಂದೇ ಬರ್ತಕ್ಕಂಥದ್ದು. 5-8 ಬರುತ್ತೆ. ಈ 4 ಸೇರ್ಬಿಟ್ರೆ ಅದು ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದೀನಿ. 4 ಸೇರಿದಾಗ ಲಾಸ್ ಆಗುತ್ತೆ ಅಂತ ಹೇಳ್ತೀವಿ.